ಪ್ರಾಚಾರ್ಯರಿಗೆ ಸ್ವಾಗತ. ನಮ್ಮ ಬದುಕಿನ ಶಿಲ್ಪಿಯಾಗಿ ನಮ್ಮ ಭವಿಷ್ಯವನ್ನು ಕೆತ್ತುತ್ತಿರುವ, ನಮ್ಮನ್ನು ದಿನನಿತ್ಯ ತೀಡುವ ಜ್ಞಾನದ ಗಣಿ ನಮ್ಮೆಲ್ಲ ಪೂಜ್ಯ ಗುರುಗಳಿಗೂ ಮತ್ತು ಶಿಕ್ಷಕ ಬಂಧುಗಳಿಗೂ ಭಕ್ತಿಪೂರ್ವಕ ಸ್ವಾಗತ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅಪ್ಪ ಕಣ್ಣು ನಮ್ ಜೀವ ಕಣ್ಣು. ನಮ್ ಜೀವ ಕಣ್ಣು, ಪ್ರತಿ ವರ್ಷ ನವೆಂಬರ್ 1ರಂದು ನಮ್ ಜೀವ ಕಣ್ಣು, ದೈವ ಕಣ್ಣು, ನಮ್ ಗರ್ವ ಕಣ್ಣು. ನವ್ಯ ಮರುಗೂರು ಚಿಕ್ಕ ಭಾಷಣ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆಯ ಮೇಲೆ ಕುಳಿತಿರುವ ಕುದು ಹಿರಿಯರೇ, ಮುಖ್ಯ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ರಾಜಧಾನಿ ಬೆಂಗಳೂರು, ಕರ್ನಾಟಕವು ಕವಿಗಳು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಶೂರರು, ವಿಜ್ಞಾನಿಗಳು, ಕ್ರೀಡಾಪಟುಗಳು ಇಂತಹ ಮಹಾನ್ ವ್ಯಕ್ತಿಗಳ ನೆಲೆಯಾಗಿದೆ. ನಮ್ಮ ಕನ್ನಡ ತಾಯಿ ತುಂಬಾ ಶ್ರೀಮಂತಳು. ಸಾಹಿತ್ಯ ಸಂಸ್ಕೃತಿ ಹಾಗೂ ಪರಂಪರೆ ಖಜಾನೆ ನಮ್ಮದು. ನಾವೆಲ್ಲ ಕನ್ನಡ ಮಾತನಾಡಬೇಕು, ಕನ್ನಡವನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಕನ್ನಡ ನಮ್ಮ ತಾಯಿ ಭಾಷೆ, ಕನ್ನಡ ನಮ್ಮ ಹೆಮ್ಮೆ. ಇಷ್ಟು ನನ್ನ ಚಿಕ್ಕ ಭಾಷೆಗಳನ್ನು ಮುಗಿಸುತ್ತೇನೆ. ಸಿರಿ ಕನ್ನಡಂಗೆ, ಸಿರಿ ಕನ್ನಡಂ ಬಾಳಗೆ ಧನ್ಯವಾದಗಳು. ನಮಸ್ಕಾರಗಳು. ನನ್ನ ಹೆಸರು ಶ್ರವಣ್ ಕುಮಾರ್. ನಾನು ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆ ಅತಿಥಿ ಮಹನೀಯರೇ ಹಾಗೂ ನನ್ನ ಪ್ರೀತಿಯ ಗುರುಗಳೇ, ನನ್ನ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹೃತ್ಪೂರ್ವಕ ಶುಭಾಶಯಗಳು. ಇಂದು ನವೆಂಬರ್ 1 ಈ ವರ್ಷ 69ನೇ ರಾಜ್ಯೋತ್ಸವ ಕನ್ನಡ ಹಬ್ಬವನ್ನು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಇಂದು ನಮ್ಮ ಅಸ್ಮಿತೆಯ ಹಬ್ಬ, ಜಾತಿ ಮತ ಧರ್ಮಗಳ ಹಿಂದಿಲ್ಲದ ಹಬ್ಬ. ಕರ್ನಾಟಕವು ಮೊದಲು ಮೈಸೂರು ರಾಜ್ಯವಾಗಿತ್ತು. ಮೈಸೂರು ರಾಜ್ಯವು ಈಗಿನ ಕರ್ನಾಟಕ 1956 ನವೆಂಬರ್ 1ರಂದು ನಿರ್ಮಾಣವಾಯಿತು. ಮೈಸೂರು ಸಂಸ್ಥಾನವು ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಎಂದು 4 ಭಾಗಗಳಾಗಿದ್ದ ನಮ್ಮ ಕನ್ನಡ ನಾಡು ಈ ದಿನ ರಾಜಕೀಯವಾಗಿ ಒಂದಾಯಿತು. ಆದರೆ ವೆಂಕಟರಾವ್ ಕರ್ನಾಟಕ ಏಕೀಕರಣ ಚಳವಳಿಯನ್ನು 1905ರಲ್ಲಿ ಪ್ರಾರಂಭಿಸಿದರು. ಅವರನ್ನು ಕನ್ನಡದ ಕುಲಪುರೋಹಿತರೆಂದು ಕರೆಯುತ್ತಾರೆ. ಮೈಸೂರು ರಾಜ್ಯವನ್ನು 1973 ನವೆಂಬರ್ 1ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಬಗ್ಗೆ ಮಾತನಾಡಿದ ಶ್ರವಣ್ ಅವರಿಗೆ ಧನ್ಯವಾದಗಳು. ಕನ್ನಡ ನಾಡಿನ ಜನತೆಯ ಮನೆಗೆ ದೀಪ ಹಚ್ಚಲು ಬರುತ್ತಿದ್ದಾರೆ. ತಮ್ಮ ದೀಪದ
ಮನಸ್ಸಿನಲ್ಲಿ ದೀಪ ಹಚ್ಚಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ವಿರಾಟ್ ಸಾಲುಟ್ಗಿ ಇಂದ ನುಡಿಮುತ್ತು. ಶುಭಾಶಯಗಳು. ನನ್ನ ಹೆಸರು ವಿರಾಟ್ ಸಾಲ್ಕಿ. ನಾನು 1ನೇ ತರಗತಿ ವಿದ್ಯಾರ್ಥಿ. ಎದೆ ತಟ್ಟಿ ಹೇಳೋಣ ಭಾರತೀಯಂದು, ಗರ್ವದಿಂದ ಬಾಳುವ ಕನ್ನಡನೆಂದು. ಸಾವಿರ ಭಾಷೆ ನಾಲ್ಕದಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿ ಎಂದು ಹೇಳುತ್ತಾ ಎಲ್ಲರಿಗೂ 69ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶ್ರೀಗಂಧನಂ ಬಾಳಿಕೆ, ಶ್ರೀಗಂಧನಂ ಗೆಲುವು. ಈಗ ಗೌರಿ ಹಳಗೌರಿ ಅವರಿಂದ ಭಾಷಣ. ನನ್ನ ಹೆಸರು ಗೌರಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಗುರುಗಳೇ, ನನ್ನ ಪ್ರೀತಿಯ ಗೆಳೆಯ ಗೆಳತಿಯರೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮಗೆಲ್ಲ ಬಹಳ ವಿಶೇಷವಾದ ದಿನ. ಇದು ನಮ್ಮ ನಾಡಿನ ಹಬ್ಬ, ನಮ್ಮ ಕನ್ನಡದ ಹಬ್ಬ. ನವೆಂಬರ್ 1ರಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಹಿಂದೆ ಕನ್ನಡ ಮಾತನಾಡುವ ಜನರೆಲ್ಲ ಬೇರೆ ಬೇರೆ ಕಡೆ ಇದ್ದರು. ಆಗ ಆಲೂರು ವೆಂಕಟರಾಯನಂತಹ ಮಹಾನ್ ನಾಯಕರು ಹೋರಾಡಿ ಎಲ್ಲರನ್ನು ಒಗ್ಗೂಡಿಸಿ 1956ರಲ್ಲಿ ನಮ್ಮ ಸುಂದರ ರಾಜ್ಯವನ್ನು ಕಟ್ಟಿದ್ದರು. ನಮ್ಮ ಕರ್ನಾಟಕ ಎಷ್ಟು ಸುಂದರ ಗೊತ್ತೇ? ಇದನ್ನು ಶ್ರೀಗಂಧದ ನಾಡು, ಕರುನಾಡು ಅಂತ ಕರೆಯುತ್ತಾರೆ. ನಮ್ಮ ರಾಜ್ಯದಲ್ಲಿ ಹಚ್ಚ ಹಸಿರಿನ ಕಾಡುಗಳಿವೆ, ಸುಂದರ ಬೆಟ್ಟಗಳಿವೆ, ಮುಂತಾದ ಪ್ರೇಕ್ಷಣೀಯ ಸ್ಥಳಗಳನ್ನು ಒಳಗೊಂಡಿದೆ ನಮ್ಮ ರಾಜ್ಯ. ನಾವು ಕನ್ನಡಿಗರು. ನಾವು ಯಾವತ್ತೂ ಕನ್ನಡವನ್ನು ಗೌರವಿಸಬೇಕು ಮತ್ತು ಕನ್ನಡದಲ್ಲೇ ಮಾತನಾಡಬೇಕು. ಬೇರೆ ಭಾಷೆಗಳನ್ನು ಕಲಿಯೋಣ, ಆದರೆ ಕನ್ನಡವನ್ನು ಯಾವತ್ತೂ ಮರೆಯಬಾರದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಹೇಗೆ ಕೇಳಿಸದಿರಲಿ, ಜೀವನದಲ್ಲಿ ಒಬ್ಬ ವ್ಯಕ್ತಿ ಹೆಂಗೆ ಇರಬೇಕು ಅಂದರೆ DVG ಗುಂಡಪ್ಪ ಅವರು ಹೀಗೆ ಹೇಳಿದ್ದಾರೆ. ನಮ್ಮ ಮುಖದಲ್ಲಿ ಸದಾಕಾಲ ನಗು ಇರಬೇಕು, ಆದರೆ ಆ ನಗು ಬೇರೆಯವರ ಕಿವಿಗೆ ಕೇಳಿಸಿ ಅಟ್ಟಹಾಸದ ನಗು ಆಗಿರಬಾರದು. ಹಿತವಿರಲಿ ವಚನದಲ್ಲಿ, ಋತುವ ಬಿಡದಿರಲಿ. ನಾವು ಆಡು ಮಾತಿನಲ್ಲಿ ಸದಾಕಾಲ ಹಿತವಿರಬೇಕು, ಆದರೆ ಅದು ಸುಳ್ಳಾಗಿರಬಾರದು, ಅದು ಸತ್ಯವಾಗಿರಬೇಕು. ಬಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡದಲ್ಲಿಯೂ ಮಾಂಕುತಿಮ್ಮ. ಜೀವನದಲ್ಲಿ ಸುಖ ದುಃಖ ಸ್ಥಿರವಾಗಿರಬೇಕು, ಯಾವುದೋ ಉದ್ವೇಗಕ್ಕೂ ಒಳಗಾಗಿರಬಾರದು. ಭೋಗಗಳಲ್ಲೂ ಕೂಡ ಅತಿಯಾಗಿರಬಾರದು, ಎಲ್ಲದರಲ್ಲೂ ಮಿತವಾಗಿರಬೇಕು. ಧನ್ಯವಾದಗಳು. ಭಾಳ ಸಂತೋಷ ಎಲ್ಲ ಶಿಕ್ಷಕ ಬಂದಕ್ಕೆ ನಾವು ಕಮಿಟಿ ಪರವಾಗಿ ಮೊದಲಿಗೆ ತುಂಬ ಧನ್ಯವಾದಗಳನ್ನು ನಿಮಗೆ ಅರ್ಪಿಸಿ, ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಒಳ್ಳೆಯ ಒಂದು ಇದ್ದರೂ ಮುಂದೆ ಇನ್ನಂತೂ ಬೆಳಗಲಿ. ಪ್ರತಿಯೊಬ್ಬ ಹುಡುಗನು ಹ್ಯಾಂಗೆ ಇವತ್ತು ಭಾಷಣ ಮಾಡಿದ ಪ್ರತಿಯೊಬ್ಬ ಹುಡುಗನು ಹಂಗಾಗಬೇಕು. ಅದಕ್ಕೆ ನಾವು ಮೇಡಮ್ನಲ್ಲಿ ಮೊದಲೇ ವಿನಂತಿ ಮಾಡ್ಕೊಂಡಿದ್ದೆವು, ಏನೇ ಆಗಲೆಕ್ಕ ಇದು ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಶಾಲೆ ಅಂತ ಹೆಸರು ಪಡೀಲಿ ಅಂತ ನಾವು ಆಶಿಸಿ ಇವತ್ತಿನ ದಿನ ಇನ್ನು ಮುಂದಿನ ವಾರ ಆಗಲಿ 2ನೇ ದಿನ ಆಗಲಿ ಈ ಮಣೂರು ಗ್ರಾಮದಲ್ಲಿ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಪ್ರಪ್ರಥಮವಾಗಿ 1950ರಲ್ಲಿ ಭಾಷಾವಾರು ಪ್ರಾಂತಗಳನ್ನು ವಿಂಗಡಣೆ ಮಾಡಿದ್ರಾಯ್ತು. ಎಲ್ಲಿ ಯಾವ ಭಾಷೆ ಹೆಚ್ಚು ಮಾತಾಡ್ತಾರೋ ಆ ಭಾಷೆಗೆ ಒಂದು ಸ್ಥಾನ ಕೊಡಬೇಕು ಅಂತೇಳಿ ತಮಿಳು ಜಾಸ್ತಿ ಮಾತಾಡ್ತಕ್ಕಂಥ ರಾಜ್ಯಕ್ಕೆ ತಮಿಳುನಾಡು, ಕನ್ನಡ ಜಾಸ್ತಿ ಮಾತಾಡ್ತಕ್ಕಂಥ ರಾಜ್ಯಕ್ಕೆ ಕನ್ನಡ ನಾಡು, ಮಹಾರಾಷ್ಟ್ರದಲ್ಲಿ ಹೆಚ್ಚು ಮರಾಠಿ ಮಾತಾಡೋದ್ರಿಂದ ಅದಕ್ಕೆ ಮಹಾರಾಷ್ಟ್ರ ಅಂತ. ಹೀಗೆ 1956ರಲ್ಲಿ ಭಾಷಾವಾರು ಪ್ರಾಂತಗಳನ್ನು ವಿಂಗಡಿಸಿ ಈ ರೀತಿ ನವೆಂಬರ್ 1ರಂದು ಆವಾಗ ಮೈಸೂರು ರಾಜ್ಯವಾಗಿ ಮಾರ್ಪಡ್ತು. ನಂತರ 1973ರಲ್ಲಿ ಸನ್ಮಾನ್ಯ ದೇವರಾಜ ಅರಸರು ಮುಖ್ಯಮಂತ್ರಿ ಇದ್ದಾಗ ಈ ನಾಡಿಗೆ ನಾವು ಎಲ್ಲರೂ ಕನ್ನಡಿಗರು
ಈ ನಾಡ ಕರ್ನಾಡ ಆಗಬೇಕು, ಕರ್ನಾಟಕ ಆಗಬೇಕು ಅಂತಕ್ಕಂಥ ಮಹದಾಶಯವನ್ನು ಇಟ್ಟುಕೊಂಡು ಈ ರಾಜ್ಯಕ್ಕೆ ಮರುನಾಮಕರಣ ಕರ್ನಾಟಕ ಮಾಡಿದ್ರು. ಅಂದಿನಿಂದ ಇವತ್ತಿನವರೆಗೂ ನಾವು ಕರ್ನಾಟಕ ರಾಜ್ಯೋತ್ಸವವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಶಿಕ್ಷಕ ಸೋದರರಿಗೆ ಆಧಾರದ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ತಾವುಗಳು ಭಾಳ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಕರ್ತವ್ಯಕ್ಕೆ ನಾವು ಸದಾ ಋಣಿಯಾಗಿದ್ದೇವೆ. ನಿಮ್ಮ ಹಿಂದೆ ಸದಾ ಪ್ರಾಚಾರ್ಯರು, ಕಮಿಟಿ ನಿಮ್ಮ ಹಿಂದೆ ಸದಾ ಇರ್ತಾ ಇದೆ. ತಾವು ಈ ರೀತಿ ಮುಂದುವರಿತಾ ಈ ಶಾಲೆಗೆ ಉತ್ತಮವಾದಂಥ ಇನ್ನೂ ಹೆಸರು ತರಲಿಕ್ಕೆ ತಾವು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಶಿಸಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಆಧಾರದ ಅಭಿನಂದನೆ ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ. ರಾಜ್ಯೋತ್ಸವ ಬಹಳ ಒಂದು ಅತ್ಯುತ್ತಮವಾಗಿ ಏರ್ಪಡಿಸಿದ್ದಾಗಿದೆ. ಇದಕ್ಕೆ ತಾವು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿ ಮಕ್ಕಳಿಗೆ ಒಂದು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಹಳ ಒಳ್ಳೆಯ ವಿಷಯ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲ ನಮ್ಮ ಯಥಾಪೂರ್ವಗಳು ಸ್ಟುಡಿಯೋಗಳು ಹೇಳಿದ್ದಾರೆ. ಇಷ್ಟೇ ನಾನು ಹೇಳುವ ವಿಷಯ ಏನೆಂದರೆ, ನಮ್ಮ ಕರ್ನಾಟಕ ರಾಜ್ಯ ನಾವೆಲ್ಲರೂ ಕನ್ನಡಿಗರು. ಕನ್ನಡವನ್ನು ನಮ್ಮ ಒಳ್ಳೆಯ ಅಭಿಮಾನದಿಂದ ನಾವು ನಮ್ಮ ಭಾಷೆಯನ್ನು ಎತ್ತಿ ತೋರಿಸಬೇಕು. ವಿವಿಧ ಭಾಷೆ ಎಲ್ಲರಿಗೂ ಅದರ ಅಭಿಮಾನದ ಭಾಷೆ ಅನ್ನೋದು ನಾವು ಕನ್ನಡಿಗರು ಕನ್ನಡವನ್ನು ಮೊದಲು ಮಾತಾಡುವ ವ್ಯವಸ್ಥೆ ಇರಬೇಕು. ಅದಕ್ಕೆ ಹೆಚ್ಚಿನ ಪ್ರಾತಿನಿಧ್ಯತೆ ಇರಬೇಕು. ಮಕ್ಕಳು ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕನ್ನಡದ ಅಭಿಮಾನ ತಮ್ಮಲ್ಲಿ ಹೆಚ್ಚಿಸಬೇಕೆಂದು ನಾನು ಆಶಿಸ್ತೇನೆ. ಶ್ರೀಗಳು ಕನ್ನಡ ತಾಯಿ ನೀ ಮಮತಾ ಸಾಗರ, ನಿನ್ನ ನುಡಿಯಲ್ಲಿ ಸುಗಂಧದ ಪರಿಮಳ, ನಿನ್ನ ಪಾದದಲ್ಲಿ ಮಣಿಯುತ್ತಾ ನಾವು ಕಲಿಯುತ್ತೇವೆ ನಿನ್ನ ಪಾಠ ಮಧುರ. ಕಾರ್ಯಕ್ರಮಕ್ಕೆ ಬಂದ ಮುಖ್ಯ ಗಣ್ಯ ವ್ಯಕ್ತಿಗಳಿಗೆ ಹೃದಯಪೂರ್ವಕ ವಂದನೆ. ಕಾರ್ಯಕ್ರಮದ ಅಧ್ಯಕ್ಷರಿಗೆ ಶ್ರೀಯುತ ಮಾದೇವಪ್ಪ ಕರುಟಿರವರಿಗೂ ವಂದನೆ. ಶ್ರೀಯುತ ಶಂಕರಪ್ಪ ಹಳುಮನಿ ರವರಿಗೂ ಹೃದಯಪೂರ್ವಕ ವಂದನೆಗಳು. ಶ್ರೀಯುತ ಜಟ್ಟೆಪ್ಪ ಭುಯ್ಯ ಮಾಜಿ ಸೈನಿಕರಿಗೂ ವಂದನೆಗಳು. ಶ್ರೀಯುತ ಗುರುಬಾಳಪ್ಪ ಜಕಾಪುರ್ ರವರಿಗೂ ಹೃತ್ಪೂರ್ವಕ ವಂದನೆಗಳು. ಶ್ರೀಯುತ ಬಸವರಾಜ್ ಮುಜುಗೊಂಡರವರಿಗೂ ವಂದನೆಗಳು. ಶ್ರೀಯುತ ಶಿವಶರಣಪ್ಪ ರೋಡಿಗಿ ಇವರಿಗೂ ವಂದನೆಗಳು. ನಮ್ಮ ಶಾಲೆಯ ಪ್ರಾಚಾರ್ಯರಿಗೆ ಶ್ರೀಯುತ ಭಾಗ್ಯಜ್ಯೋತಿರವರಿಗೂ ಹೃದಯಪೂರ್ವಕ ವಂದನೆ. ಶಿಕ್ಷಕರು ಮತ್ತು ಸಿಬ್ಬಂದಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ನನ್ನ ಸಹಪಾಠಿಗಳಿಗೆ ಮತ್ತು ಕೇಳುಗರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗುರು ಹಿರಿಯರಿಗೂ ಮತ್ತು ಪೋಷಕರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.